ಸಿಎಂ ಸಿದ್ದರಾಮಯ್ಯಗೆ ಅತಿ ದೊಡ್ಡ ಸಂಕಷ್ಟ. ಇಡಿ ತನಿಖೆಯನ್ನು ಆರಂಭ ಮಾಡ್ತಾ ಇರೋದ್ರಿಂದ ಮೂಡ ಕೇಸ್ನಲ್ಲಿ ಈಗ ಇಡಿ ಎಂಟ್ರಿ ಕೊಡ್ತಾ ಇರುವಂತದ್ದು. ಸೊ ಮೂಡ ಅಕ್ರಮದ ಬಗ್ಗೆ ಇಡಿ ತನಿಖೆಯನ್ನು ಆರಂಭ ಮಾಡ್ತಾ ಇದೆ. ಸೊ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈಗ ಯಾವ ರೀತಿಯಲ್ಲಿ ಇದನ್ನ ಪ್ರಕರಣವನ್ನ ತೆಗೆದುಕೊಂಡು ಹೋಗುತ್ತೆ ಅಂತ ಹೇಳಿ ಯಾವುದೇ ಕ್ಷಣದಲ್ಲೂ ಕೂಡ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಈಗ ದೂರು ಕೊಟ್ಟಂತಹ ದೂರನ್ನು ಆಧರಿಸಿ ಎಫ್ಐಆರ್ಗೆ ಇಡಿ ಮುಂದಾಗಿದೆ. ದೂರು ಕೂಡ ದಾಖಲಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ದಾಖಲೆಗಳನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಮಾಹಿತಿಗಳೀಗ ಲಭ್ಯವಾಗ್ತಾ ಇರೋದು. ಬಟ್ ಮುರಳಿ ಈಗ ಹೇಳ್ತಾ ಇದ್ರು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ ಅಡಿಯಲ್ಲಿ ಈ ಪ್ರಕರಣವನ್ನ ಇಡಿ ಅವರು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಆ ಸೆಕ್ಷನ್ಗಳ ಅಡಿಯಲ್ಲಿ ತೆಗೆದುಕೊಳ್ತಾರೆ ಅಂತ ಹೇಳಿ. ಬಟ್ ಇಡಿ ಬರುವಂತ ವಿಚಾರ ಬಂತಂದಾಗ ಬೇರೆ ಕಡೆಗೇನಾದ್ರೂ ದುಡ್ಡಿನ ವರ್ಗಾವಣೆಗಳಾಗಿದೆ ಅಂತಂದಾಗ ಮಾತ್ರ ಇಡಿ ಎಂಟ್ರಿ ಕೊಡುತ್ತೆ ಅನ್ನುವಂಥದ್ದು ಸಾಮಾನ್ಯವಾಗಿ ನಮಗೆಲ್ಲ ಜಾರಿ ನಿರ್ದೇಶನ ವಿಚಾರದಲ್ಲಿರುವಂತಹ ಮಾಹಿತಿಗಳು. ಬಟ್ ಇಲ್ಲಿ ಸಿದ್ದರಾಮಯ್ಯನವರಿಗೆ ಏನ್ ಮುಳುವಾಗುತ್ತೆ? ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರೋದು 14 ಸೈಟ್ ವಿಚಾರದಲ್ಲಿ 59 ಕೋಟಿಯ ವಿಚಾರವನ್ನ ಅವರು ದೂರಿನಲ್ಲಿ ಕೊಡ್ತಾ ಇದ್ರು. ಇಲ್ಲಿ ಯಾವುದು ಮುಳುವಾಗುತ್ತೆ ಅಂತ ಸಿದ್ದರಾಮಯ್ಯನವರಿಗೆ? ಅರುಣ್, ಏನಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಇದರಲ್ಲಿ ಸಂಕಷ್ಟ ಮುಳುವಾಗಂಥದ್ದು 14 ಸೈಟ್ಗಳ ವಿಚಾರವೇ. 14 ಸೈಟ್ಗಳನ್ನ ಪಡ್ಕೊಳ್ಳೋದಕ್ಕೆ ಅವರು ಮಾಡಿದಂಥ ಪ್ರಯತ್ನಗಳು ಯಾವ ರೀತಿ ಇತ್ತು, ಜೊತೆಗೆ ಪ್ರಭಾವ ಏನಿತ್ತು, ಆ ಪ್ರಭಾವವನ್ನ ಯಾವ ರೀತಿಯಲ್ಲಿ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಹೋಗ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ಬೇಕಾರಂಥದ್ದು. ಯಾಕಂದ್ರೆ 1998 ನಲ್ಲಿ ಅಂದ್ರೆ 1998, ಅದಾದ ನಂತರ 2004ರಲ್ಲಿ ಖರೀದಿಯನ್ನ ಮಾಡಲಾಗ್ತದೆ. 2004ರಲ್ಲಿ ಕೇವಲ 3,64,000ಕ್ಕೆ ಆ ಜಮೀನನ್ನ ಖರೀದಿಯನ್ನ ಮಾಡಿರ್ತಾರೆ. ಆ 3,64,000 ಜಮೀನೇನಿತ್ತು ಅದು ಇವತ್ತು ಬರೋಬ್ಬರಿ 56 ಕೋಟಿಯಷ್ಟು ವ್ಯಾಲ್ಯೂವನ್ನ ಹೊಂದಿರುವಂತದ್ದು. ಅಂದ್ರೆ ಅದಕ್ಕೆ ಏನೋ ಪರಿಹಾರದ ರೂಪದಲ್ಲಿ 14 ಸೈಟ್ಗಳನ್ನ ಕೊಡ್ಲಾಗುತ್ತೆ. ಅಂದ್ರೆ ಕೆಸರೆಯ ದೇವನೂರು ಬಡಾವಣೆ ಏನಿತ್ತು, ದೇವನೂರು ಬಡಾವಣೆಗೆ ಇರೋಂಥದ್ನ ಮತ್ತೆ ವಾಪಸ್ ಕೊಡುವಂತ ಪ್ರಯತ್ನಗಳನ್ನ ಮಾಡಲಾಯಿತು. ಇದರಲ್ಲಿ ಮನಿ ಲ್ಯಾಂಡ್ರಿಂಗ್ ಅನ್ನ ಮಾಡಿದೆ. ಜೊತೆಗೆ ಈ 14 ಸೈಟ್ಗಳನ್ನ ಎಲ್ಲೂ ಕೂಡ ಡಿಸ್ಕ್ಲೋಸ್ ಅನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡಿಲ್ಲ. ಯಾಕೆಂದ್ರೆ ದಾನಪತ್ರದ ಮೂಲಕ ಬಂತು ಅನ್ನೋದ್ರ ಬಗ್ಗೆ ಮಾಹಿತಿಗಳಿರುವಂತದ್ದು. ಆ ಮಾಹಿತಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ತನಿಖೆಗಳನ್ನ ಮಾಡಬೇಕಾದ. ಆ ತನಿಖೆಯನ್ನ ಮಾಡಿದ ಬಳಿಕ ಇದೆಲ್ಲದ್ರ ಬಗ್ಗೆನೂ ಕೂಡ ಸ್ಪಷ್ಟತೆಗಳು ಕೂಡ ಸಿಕ್ಕುವಂಥದ್ದು. ಅರುಣ್.